ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಬೇಬೀಸಿಗೆ ಹೆಲ್ದಿಯಾಗಿರುವಂಥ ಒಂದು ಫುಡ್ಡನ್ನು ನಾನು ಹೇಳ್ತಿದ್ದೀನಿ. ರಾಗಿ, ಸ್ಪ್ರೌಟೆಡ್ ರಾಗಿ ಅಂದರೆ ಮೊಳಕೆ ಕಟ್ಟಿರುವಂಥ ರಾಗಿ ಸರ್ಲಾಕ್ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು, ಹಾಗೆ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ತುಂಬ ಜನ 6 ಮಂತಿಂದ ಏನು ಬೇಬೀಸ್ಗೆ ಫುಡ್ನ ಸ್ಟಾರ್ಟ್ ಮಾಡ್ತಾರೆ, ರಾಗಿ ಸರ್ಲಾಕ್ ಆಗಿರ್ಬೋದು, ರಾಗಿನ ಯೂಸ್ ಮಾಡೋದಿಲ್ಲ, ಕೊಡೋದಿಲ್ಲ. ಅವ್ರಿಗೆ ಕೆಲವೊಂದು ನೆಗೆಟಿವಿಟಿ ಇರುತ್ತೆ. ಅಂದರೆ ರಾಗಿ ಕೊಟ್ಟರೆ ಶೀತ ಆಗುತ್ತೆ ಮಗುಗೆ ಅನ್ನೋದು ಕೆಲವರಿಗೆ ಇರುತ್ತೆ. ಆದರೆ ಒಂದು ಮಗುವಿನ ಬೆಳವಣಿಗೆ ಹಾಗೂ ಒಂದು ಹೆಲ್ದಿ ವೆಯ್ಟ್ ಗೇನ್ ಆಗೋದಕ್ಕೆ ಈ ರಾಗಿ ಸರ್ಲಾಕು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಇದನ್ನು ನಾವು ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾವು ಮೊಳಕೆನ ಕಟ್ಕೊಳ್ಬೇಕು. ಫಸ್ಟು ರಾಗಿನ ತಗೊಂಡು ಚೆನ್ನಾಗಿರೋ ರಾಗಿನ ತಗೊಂಡು ಒಂದು 4ರಿಂದ 5 ಬಾರಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಚೆನ್ನಾಗಿ ತೊಳ್ಕೊಳ್ಬೇಕು. ಏನಕ್ಕೆ ಅಂತ ಅಂದರೆ ರಾಗಿನ ಒಣಗಿಸುವಾಗ ರೋಡಲ್ಲಿ ಹಾಕಿ ರಾಗಿನ ಒಣಗಿಸ್ತಾರೆ ಕೆಲವು ಕಡೆ. ಬಟ್ ನಮಗೆ ಗೊತ್ತಿರೋದಿಲ್ಲ ಯಾವ ಕಡೆಯಿಂದ ರಾಗಿ ಬಂದಿರುತ್ತೆ ಅಂತ. ಬಟ್ ನೀವು ತೊಳ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ಗಲೀಜಿರುತ್ತೆ ಅಂತ. ಆ ಗಲೀಜು ಮಗುವಿನ ಹೊಟ್ಟೆ ಸೇರಿಕೊಳ್ಳುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಅಂದ್ರೂ ಕೂಡ ನೀವು 4ರಿಂದ 5 ಬಾರಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡಿ ನಾವು ಅದನ್ನು ಮೊಳಕೆ ಕಟ್ಕೊಳ್ಬೇಕು. ಇವಾಗ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು 4ರಿಂದ 5 ಬಾರಿ ಅದನ್ನು ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಎಷ್ಟು ಗಲೀಜಿದೆ ಅಂತ. ಆ ಗಲೀಜು ಏನಿದೆ ಅದು ಕ್ಲೀನಾಗಿ ಹೋಗೋವರೆಗೂ ನಾವು ಅದನ್ನು ತೊಳ್ಕೊಳ್ಬೇಕಾಗತ್ತೆ. ಇದಾದ ನಂತರ ಅದನ್ನು ನಾವು ಮ್ಯಾಕ್ಸಿಮಮ್ ಅಂದರೂ ಕೂಡ 10 ಅವರ್ಸ್ ಅದನ್ನು ನೆನೆಸೋದಕ್ಕೆ ಇಡಬೇಕಾಗುತ್ತೆ. ನೀವೇನಾದರೂ ನೈಟ್ ಅದನ್ನು ನೆನೆಸಿಟ್ರಿ ಅಂತ ಅಂದರೆ ಮಾರ್ನಿಂಗ್ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂತ್ಕೊಂಡಿರುತ್ತೆ. ಇಲ್ಲ ಅಂತ ಅಂದರೆ ಯಾವ ಟೈಮಲ್ಲಾದ್ರೂ ನೀವು ನೆನೆಸಿಡ್ಬೋದು. ಮ್ಯಾಕ್ಸಿಮಮ್ 10 ಅವರ್ಸ್ ಅದನ್ನು ಬಿಡಬೇಕಾಗುತ್ತೆ. ಚೆನ್ನಾಗಿ ರಾಗಿ ನೆಂದರೆ ಮೊಳಕೆ ಕೂಡ ಹಾಗೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ರಾಗಿ ಚೆನ್ನಾಗಿ ನೆಂದ ನಂತರ ಒಂದು ವೈಟ್ ಕಾಟನ್ ಕ್ಲಾತ್ ಆಗಿರ್ಬೋದು, ಅಥವಾ ನೀವು ಮೊಳಕೆ ಕಟ್ಟೋದಕ್ಕೆ ಯಾವ ಕ್ಲಾತ್ನ ಯೂಸ್ ಮಾಡ್ತೀರಾ ಕ್ಲೀನಾಗಿರೋವಂಥ ಒಂದು ಕ್ಲಾತ್ನ ತಗೊಂಡು ಅದರೊಳಗಡೆ ನಾವು ನೆನೆಸಿದಂಥ ರಾಗಿನ ನೀರೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಹಾಕ್ಕೊಳ್ಬೇಕು. ನೀವು ಕಾಳುಗಳನ್ನೆಲ್ಲ ಮೊಳಕೆ ಕಟ್ತಾ ಇರ್ತೀರ, ಅದೇ ರೀತಿಯೇ ಪ್ರೊಸೀಜರು. ನೀರೇನಿರುತ್ತೆ ಅದು ಎಕ್ಸೆಸ್ ಆಫ್ ವಾಟರು, ಅದನ್ನು ತೆಗೆದಾಕಬೇಕು. ಅದರಲ್ಲಿ ನೀರಿನ ಅಂಶ ಇತ್ತು ಅಂತ ಅಂದರೆ ಆ ಮೊಳಕೆ ಬಂದರೂ ಕೂಡ ರಾಗಿ ಎಲ್ಲ ಅಂಟಾಗ್ಬಿಡುತ್ತೆ. ಹಾಗಾಗಿ ಎಕ್ಸೆಸ್ ಆಫ್ ವಾಟರ್ ಏನಿರುತ್ತೆ ಅದನ್ನು ತೆಗೆದುಕೋಬೇಕು. ಈ ರೀತಿ ನೀಟಾಗಿ ಬಟ್ಟೆಯಲ್ಲಿ ಹಾಕ್ಕೊಂಡು ಹಿಂಡ್ಕೊಂಡಾಗ ನೀರು ಹೊರಗೆ ಬರುತ್ತೆ. ಮೊಳಕೆ ಕಟ್ಟೋದಕ್ಕೆ ಯಾರಿಗೆಲ್ಲ ಬರುತ್ತೆ ಅವರು ನೀವು ಯಾವ ರೀತಿ ಪ್ರೊಸೀಜರ್ನ ಮಾಡಿಕೊಂಡು ಮೊಳಕೆಯನ್ನು ಕಟ್ಕೊಳ್ತೀರಾ ಅದೇ ರೀತಿಯೇ ಮಾಡ್ಕೊಳ್ಳಿ. ಯಾರಿಗೆ ಬರೋದಿಲ್ಲ ಅವರು ಈ ಒಂದು ಮೆಥಡ್ಸ್ನ ಫಾಲೋ ಮಾಡಿ. ಒಂದು ಕ್ಲಾತಲ್ಲಿ ಟೈಟಾಗಿ ಈ ರೀತಿ ಕಟ್ಕೊಳ್ಬೇಕಾಗತ್ತೆ. ಟೈಟಾಗಿ ಅದನ್ನು ಈ ರೀತಿ ಕಟ್ಕೊಂಡು ಆದಮೇಲೆ ನಿಮ್ಮಲ್ಲಿ ಹಾಟ್ ಬಾಕ್ಸ್ ಇದ್ದರೆ ಹಾಟ್ ಬಾಕ್ಸಲ್ಲಿ ಇಟ್ಟು ಕೂಡ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ರು ಮೊಳಕೆ ಬರುತ್ತೆ. ಇಲ್ಲ ಅಂತ ಅಂದರೆ ಒಂದು ಸ್ಟೀಲ್ ಪಾತ್ರೆನ ತಗೊಂಡು ಅದರಲ್ಲಿ ಇದನ್ನು ಇಟ್ಟು ಏನಾದರೂ ವೆಯ್ಟ್ ಇಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಕೊಂಡ್ರೆ ಮೊಳಕೆ ಅನ್ನೋದು ಚೆನ್ನಾಗಿ ಬರುತ್ತೆ. 48 ಅವರ್ಸಲ್ಲಿ ಮೊಳಕೆ ಅನ್ನೋದು ನಿಮಗೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಈ ರೀತಿ ಮೊಳಕೆ ಕಟ್ಟಿರುವಂಥ ರಾಗಿಯಲ್ಲಿ ಮಾಡುವಂಥ ಪೌಡರು ಸರ್ಲಾಕ್ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ನಮ್ಮ ಬ್ರೆಸ್ಟ್ ಮಿಲ್ಕಲ್ಲಿ ಯಾವ ರೀತಿ ಸಪ್ಲಿಮೆಂಟ್ ಸಿಗುತ್ತೆ, ಎಲ್ಲ ರೀತಿ ಸಪ್ಲಿಮೆಂಟ್ಸ್ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ನಾವು ಮೊಳಕೆ ಕಟ್ಟಿದ ನಂತರ ಒಂದು ಪ್ಲೇಟಲ್ಲಿ ಈ ರೀತಿ ಅಗಲವಾಗಿ ತೆಗೆದುಬಿಟ್ಟು ಸನ್ಲೈಟಲ್ಲಿ ಇಡಬೇಕಾಗುತ್ತೆ. ಸನ್ಲೈಟಲ್ಲಿ ಸ್ವಲ್ಪ ಡ್ರೈ ಆಗಬೇಕು. ಸನ್ಲೈಟಲ್ಲಿ ಇಟ್ಟಿದ್ದು ಆದಮೇಲೆ ಈ ರೀತಿ ಅದು
ಡ್ರೈ ಆಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಡ್ರೈ ಆಗಿರೋ ಥರ ಕಾಣಿಸುತ್ತೆ. ಇದಾದ ನಂತರ ನಾವು ಒಂದು ಬಾಣಲಿನ ಇಟ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಸನ್ಲೈಟಲ್ಲಿ ಇಟ್ಟರೂ ಕೂಡ ಅದು ಸ್ವಲ್ಪ ಹಸಿ ಹಸಿಯಾಗಿರುತ್ತೆ. ಅದನ್ನು ಪೌಡರ್ ಮಾಡಿದ್ರೆ ತುಂಬ ದಿನ ಬಾಳಿಕೆ ಬರೋದಿಲ್ಲ. ಹಾಗಾಗಿ ನಾವು ಅದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾನು ಈ ಒಂದು ರಾಗಿಯ ಜೊತೆಗೆ ಒಂದು 4-5 ಆಲ್ಮಂಡ್ಸ್ನ ಕೂಡ ಹಾಕ್ತಾಯಿದ್ದೀನಿ. ಬೇರೆ ಯಾವುದು ಡ್ರೈ ಫ್ರೂಟ್ಸ್ನ ಇದರಲ್ಲಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಸ್ವಲ್ಪ ಮಾತ್ರನೇ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗಿದ ನಂತರ ಮಿಕ್ಸಿಯಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ಕಾಣಿಸುತ್ತೆ. ನುಣ್ಣಗೆ ಅದನ್ನು ರುಬ್ಕೊಳ್ಬೇಕು. ರುಬ್ಕೊಂಡಿದ್ದಾದಮೇಲೆ ಒಂದು ರೌಂಡು ಅದನ್ನು ಜರಡಿ ಇಟ್ಕೊಳ್ಬೇಕಾಗತ್ತೆ. ಏನಾದರೂ ಒಂದು ಸಣ್ಣ ಸಣ್ಣ ರಾಗಿ ಹೊಟ್ಟಾಗಿರ್ಬೋದು ಏನಾದರೂ ಇದ್ದರೆ ಅದರಲ್ಲಿ ಬಂದುಬಿಡುತ್ತೆ. ಪೌಡರು ನೀಟಾಗಿ ವೈಟಾಗಿ ಕಾಣಿಸುತ್ತೆ. ಅದನ್ನು ನೀವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಥವಾ ಒಂದು ಗ್ಲಾಸ್ ಕಂಟೈನರಲ್ಲಿ ಕೂಡ ನೀವು ಕ್ಲೀನ್ ಮಾಡಿ ಇಟ್ಕೊಳ್ಬೋದು. ನಾನು ಇವಾಗ 15 to 20 ಡೇಸ್ಗಾಗುವಷ್ಟು ಒಂದು ಸರಿಗೆ ಮಾಡ್ಕೊಳ್ತೀನಿ. ಇದಾದ ನಂತರ ಅದನ್ನು ಯಾವ ರೀತಿ ನಾವು ಸೆರ್ಲಾಕ್ನ ಮಾಡ್ಕೊಳ್ಬೇಕು, ಫಸ್ಟ್ ಟೈಮ್ ಕೊಡೋವಾಗ ಯಾವ ರೀತಿ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು ಅಂತ. ಈಗ ನಾವು 6 ಮಂತ್ ಕಂಪ್ಲೀಟ್ ಆದಮೇಲೆ ಸಾಲಿಡ್ಸ್ನ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಕೆಲವರು 5 ಮಂತ್ ಕಂಪ್ಲೀಟ್ ಆದಾಗ ಸಾಲಿಡ್ಸ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇವಾಗ ನೀವು ಫಸ್ಟೇ ಸಾಲಿಡ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಆದಾಗ ಗಟ್ಟಿಯಾಗಿ ಮಾಡಿಕೊಂಡು ಸಾಲಿಡ್ಸ್ನ ಕೊಟ್ಟರೆ ಯಾವುದೇ ಮಗು ಅದನ್ನು ತಗೊಳ್ಳೋದಿಲ್ಲ. ಹಾಗಾಗಿ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ ಈಸಿಯಾಗಿ ಮಕ್ಕಳಿಗೆ ನಾವು ಸೆರ್ಲಾಕ್ನ ಫೀಡ್ ಮಾಡ್ಕೊಳ್ಬೋದು. ನಾನು ಸ್ಟಾರ್ಟಿಂಗಲ್ಲಿ 1 ಸ್ಪೂನ್ ಆಗುವಷ್ಟು ಪೌಡರ್ನ ಮಾತ್ರನೇ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಕೂಡ ಕೊಡ್ತಾ ಇರೋದ್ರಿಂದ ನಾನು 1 ಸ್ಪೂನ್ ಆಗುವಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೇ ನೀವು 1 ಸ್ಪೂನ್ ರಾಗಿ ಸೆರ್ಲಾಕ್ ಪೌಡರ್ನ ಹಾಕ್ಕೊಂಡು ಅಗತ್ಯಕ್ಕೆ ತಕ್ಕಂತೆ ನೀರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಗಂಟು ಬರೋದಿಲ್ಲ. ಹಾಗಾಗಿ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ. ಅಷ್ಟೇ ನಾವು ಸ್ಟವ್ ಮೇಲೆ ಇಟ್ಕೊಂಡು ನೀರನ್ನ ಬೆರೆಸ್ಕೊಂಡ್ರೆ ಏನಾಗುತ್ತೆ, ಅದು ಗಂಟಾಗತ್ತೆ. ಈ ರೀತಿ ಫಸ್ಟು ನೀವು ಗಂಟಿಲ್ದಂಗೆ ಮಾಡ್ಕೊಳ್ಳಿ. ಮಾಡ್ಕೊಂಡು ಆದಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಬೋದು. ಫಸ್ಟ್ ಟೈಮ್ ಕೊಡ್ತಾ ಇರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕಂತ ಅಂದರೆ ಬ್ರೆಸ್ಟ್ ಮಿಲ್ಕಲ್ಲಿ ಸ್ವೀಟ್ನೆಸ್ ಇರುತ್ತೆ, ಮಕ್ಕಳಿಗೆ ಅದು ಮಾತ್ರನೇ ಅಭ್ಯಾಸ ಆಗಿರುತ್ತೆ. ಹಾಗಾಗಿ ಫಸ್ಟ್ ಟೈಮ್ ಕೊಡೋವಾಗ ನೀವು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ನಾನು ಯಾವುದೇ ರೀತಿ ಸಾಲ್ಟ್ನ ಇಲ್ಲಿ ಬಳಸ್ತಾ ಇಲ್ಲ. ಆಲ್ಮೋಸ್ಟ್ ನಾವು ಸಾಲ್ಟನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಅದೇ ರೀತಿ ಶುಗರ್ನ ಕೂಡ ಬಳಸ್ಕೊಳ್ಬೇಡಿ, ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಸ್ಟವ್ ಮೇಲೆ ಇಟ್ಕೊಂಡ್ಮೇಲೆ ನೀವು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತ ಅಂದರೆ ಗಟ್ಟಿಯಾಗತ್ತೆ, ಇಲ್ಲಾಂದರೆ ಗಂಟಾಗತ್ತೆ, ಬೇಯೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡ್ಕೊಳ್ಳಿ. ಯಾರಿಗೆ ಮುಂಚೆನೇ ಗೊತ್ತಿರುತ್ತೆ ಅವರು ಇಗ್ನೋರ್ ಮಾಡ್ಕೊಳ್ಳಿ. ಯಾರಿಗೆ ಮಾಡೋದು ಗೊತ್ತಿರೋದಿಲ್ಲ ಅವರು ಈ ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ತಾನೆ ಇದ್ದಾಗ ಅದು ಚೆನ್ನಾಗಿ ಬೇಯುತ್ತೆ. ಯಾವತ್ತೂ ಕೂಡ ನೀವು ಇದನ್ನು ಮಾಡ್ಕೊಳ್ಳುವಾಗ ಸಿಮ್ಮಲ್ಲಿ ನೀವು ಇಟ್ಕೊಳ್ಬೇಕು. ಅಂದರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ರಾಗಿ ಸೆರ್ಲಾಕ್ ಅನ್ನೋದು ಮಕ್ಕಳಿಗೆ ಒಂದು ಒಳ್ಳೆ ನ್ಯೂಟ್ರಿಷನ್ ಫುಡ್ ಅಂತ ಹೇಳ್ಬೋದು. ಎಲ್ಲ ರೀತಿ ಸಪ್ಲಿಮೆಂಟ್ಸು ಕೂಡ ಈ ರಾಗಿಯಲ್ಲಿ ಇರುತ್ತೆ. ಹಾಗಾಗಿ ನಾವು ಫಸ್ಟ್ ಫುಡ್ ಇಸ್ ದ ಬೆಸ್ಟ್ ಫುಡ್ ಅಂತ ರಾಗಿ ಸೆರ್ಲಾಕ್ನ ಈಸಿಯಾಗಿ ಚೂಸ್ ಮಾಡಿಕೊಂಡು ಕೊಡ್ಬೋದು. ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ರಾಗಿ ಸೆರ್ಲಾಕ್ನೇ ಕೊಡ್ತಾರೆ, ಬಟ್ ಮಗು ಅದನ್ನು ರಿಜೆಕ್ಟ್ ಮಾಡುತ್ತೆ. ಹಾಗಾಗಿ ನೆಕ್ಸ್ಟ್ ಅದನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಏನಕ್ಕೆ ಫಸ್ಟ್ ಟೈಮ್ ಕೊಟ್ಟಾಗ ರಿಜೆಕ್ಟ್ ಮಾಡುತ್ತೆ ಅಂದರೆ ಕಂಪ್ಲೀಟ್ಲಿ 6 ಮಂತಿಂದ ಬ್ರೆಸ್ಟ್ ಮಿಲ್ಕ್ ಕುಡಿತಾ ಇದ್ದಂಥ ಮಗು ಏಕ್ದಮ್ ಸಾಲಿಡ್ಸ್ಗೆ ಬರಬೇಕು ಅಂದರೆ ಅದಕ್ಕೂ ಕೂಡ ಕಷ್ಟ ಆಗುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ತುಂಬಾ ಲೋ ಕ್ವಾಂಟಿಟಿಯಲ್ಲಿ ಕೊಡ್ಬೋದು. 1 ಸ್ಪೂನ್ ಫೀಡ್ ಮಾಡಿದ್ರೂ ಕೂಡ ಸ್ಟಾರ್ಟಿಂಗಲ್ಲಿ ಸಾಕಾಗತ್ತೆ. ನೀವು ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀರ ಆ ಥರ ರೀತಿ ಮಗು ತೊಗೊಳ್ಳೋದು ಡಿಪೆಂಡ್ ಆಗಿರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡಿಕೊಂಡ್ರೆ
ಆರಾಮಾಗಿ ಮಕ್ಕಳಿಗೆ ಫೀಡ್ ಮಾಡ್ಕೊಳ್ಬೋದು. ಈ ಗಟ್ಟಿ ಆಯಿತು ಅಂತ ಅಂದರೆ ಏಕ್ದಮ್ ಮಕ್ಕಳು ಕುಡಿಯೋದಿಲ್ಲ. ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ಆದಮೇಲೆ ಫಸ್ಟ್ ಟೈಮ್ ಕೊಡುವಾಗ ನೀವು ಗಮನದಲ್ಲಿ ಇಟ್ಕೋಬೇಕು, ಬ್ರೆಸ್ಟ್ ಮಿಲ್ಕ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಮಗುವಿಗೆ ಬ್ರೆಸ್ಟ್ ಮಿಲ್ಕಿಂದ ಅವರು ಸಾಲಿಡ್ಸಿಗೆ ಬರಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಫಸ್ಟು ಬ್ರೆಸ್ಟ್ ಮಿಲ್ಕ್ನ ಸ್ವಲ್ಪ ತೊಗೊಂಡು ಈ ರೀತಿ ಆ್ಯಡ್ ಮಾಡಿಕೊಂಡು ಮಕ್ಕಳಿಗೆ ಫೀಡ್ ಮಾಡೋದ್ರಿಂದ ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ನಾವು ಇದನ್ನು ಈಸಿಯಾಗಿ ತಗೊಳ್ತಾರೆ. ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ಳಿ, ಆರಾಮಾಗಿ ಮಕ್ಕಳಿಗೆ ಸಾಲಿಡ್ಸ್ನ ಫೀಡ್ ಮಾಡ್ಕೊಳ್ಬೋದು. ಈ ಕನ್ಸಿಸ್ಟೆನ್ಸಿನ ಮಾಡಿಕೊಂಡು ನಾನೀಗ ನನ್ನ ಬೇಬಿಗೆ ಫೀಡ್ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ಟೈಮೇ ನಾನು ಕೂಡ ಸಾಲಿಡ್ಸ್ನ ಕೊಡ್ತಾ ಇರೋದು. ಈ ಕನ್ಸಿಸ್ಟೆನ್ಸಿ ಆಗಿರೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ನಾವು ಆ್ಯಡ್ ಮಾಡಿರೋದ್ರಿಂದ ಅವ್ರಿಗೆ ಅಷ್ಟೊಂದೇನು ಚೇಂಜಸ್ ಗೊತ್ತಾಗೋದಿಲ್ಲ, ಈಸಿಯಾಗಿ ಸಾಲಿಡ್ಸ್ನ ತಗೊಳುತ್ತೆ. ಆದಷ್ಟು ಕುತ್ಕೊಂಡು ಫೀಡ್ ಮಾಡೋದಕ್ಕೆ ಟ್ರೈ ಮಾಡಿ. ಕುತ್ಕೊಂಡು ಫೀಡಿಂಗ್ ತಗೋತಾ ಇಲ್ಲ ಸಾಲಿಡ್ಸ್ನ ಅಂತ ಅಂದರೆ ನೀವು ಅರ್ಧ ಮಲಗಿಸ್ಕೊಂಡು ಕೊಡ್ಬೋದು, ಪೂರ್ತಿಯಾಗಿ ಮಲಗಿಸ್ಕೊಂಡು ಫೀಡ್ ಮಾಡಬೇಡಿ. ಸಾಲಿಡ್ಸ್ನ ಆಲ್ಮೋಸ್ಟ್ ನೀವು ಈ ರೀತಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ಫೀಡ್ ಮಾಡ್ಬೋದು ಅವ್ರಿಗೆ ಸಾಲಿಡ್ಸು. ನನ್ನ ಮಗಳಿಗೂ ಕೂಡ ನಾನು ಇದು ಫಸ್ಟ್ ಟೈಮ್ ಸಾಲಿಡ್ನ ಕೊಡ್ತಾ ಇರೋದು, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಮೆಥಡ್ನ ನೀವು ಫಾಲೋ ಮಾಡ್ಕೊಳ್ಳಿ, ಆರಾಮಾಗಿ ಅವರು ಸಾಲಿಡ್ಸ್ಗಳನ್ನ ತಗೊಳ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಮತ್ತೆ ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.